ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇವತ್ತಿನ ವಿಡಿಯೋ ನಾನು ಕಿಚನ್ ಸಿಂಕ್ ಸ್ಮೆಲ್ ಬರಾಕತ್ತೈತನ್ರಿ ಭಾಳ. ಅದನ್ನು ಕ್ಲೀನ್ ಮಾಡೋದು ಹೆಂಗಂತ ತೋರ್ಸಾಕೊಂತೀನಿ. ಮತ್ತು ಇದೊಂದು ಸತಿ ನೀವು ಕ್ಲೀನ್ ಮಾಡಿಬಿಟ್ರಂದ್ರೆ ಇಡೀ ಜನ್ಮದಾಗ ನಿಮಗೆ ಕಿಚನ್ ಸಿಂಕ್ ವಾಸನೆ ಬರೋದಿಲ್ಲ ನೋಡ್ರಿ. ಅಷ್ಟು ಸ್ವಚ್ಛಗೆ ಮಾಡಿಬಿಡೋಣ. ಒಂದು ಸ್ಪೂನ್ ಸಾಕ್ರಿ ಮತ್ತು ಒಂದು ವೇಸ್ಟ್ ಬ್ರಷ್ ಸಾಕೋದಕ್ಕೆ. ಈಗ ಫಟಾಫಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟಿಗೆ ಒಂದು ಸ್ಪೂನ್ ತೊಗೊಂಡೇನಿ ನೋಡ್ರಿ ನಾನು. ಅದನ್ನು ತೊಗೊಂಡು ಅದಕ್ಕೆ ನಟ್ ಇರ್ತೈತೆ ರೀ ನಡುವೆ. ಆ ನಟ್ಟು ತಕ್ಕೊಂಬಿಡೋಣ್ರಿ ಫಸ್ಟ್. ಮೊದಲಿಗೆ ಆ ನಟ್ಟು ತಕ್ಕೊಂಬಿಟ್ರೆ ನಮ್ಗೆ ಸಿಂಕ್ ಕ್ಲೀನ್ ಮಾಡೋಕೆ ಹಗುರ ಆಗಿಬಿಡ್ತೈತಿ ನೋಡ್ರಿ. ಒಂದು ಸ್ವಲ್ಪ ಈ ಥರ ಸ್ಪೂನ್ಲೆ ಈ ಥರ ತಿರುಗಿಸ್ಬಿಟ್ರೆ ಜಲ್ದಿ ಬರ್ತೈತೆ ಅದು ನಟ್ಟು. ಒಂದು ಸತಿ ನೀವು ಈ ಸಿಂಕ್ ಕ್ಲೀನ್ ಮಾಡೋದು ನೋಡ್ಕೊಂಬಿಟ್ರೆ ನೀವು ತಿಂಗಳ ನೀವು ಫ್ರೀ ಇದ್ದಾಗ ಮಾಡ್ಕೊಂಬಿಟ್ರೆ ಒಟ್ಟು ಕಿಚನ್ ಒಂದು ಸ್ವಲ್ಪ ಸ್ಮೆಲ್ಲ ಬರೋದಿಲ್ಲ ನೋಡ್ರಿ. ಅಂದ್ರೆ ಹಗಲೇ ಮುಗಲೇ ಪಾತ್ರೆ ಅದು ತಿಕ್ತಿರ್ತೇವಲ್ರಿ ಅದ್ರೊಳಗೆ, ಹಾಗಾಗಿ ಕಿಚನ್ ಸಿಂಕ್ ವಾಸನೆ ಬರ್ತೈತಿ. ನಾವು ಈ ಥರ ತಿಂಗಳಿಗೊಮ್ಮೆ ಈ ಥರ ಸ್ವಚ್ಛ ಮಾಡ್ಕೊಂಬಿಟ್ರೆ ಕಿಚನ್ ಇದರಿಂದ ಅರ್ಧ ಸ್ಮೆಲ್ ಬರ್ತೈತಿ ಅಡುಗೆ ಮನೆಯೊಳಗೆ. ಹಾಗಾಗಿ ನಾವು ಫಸ್ಟಿಗೆ ಇದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ನಮಗೆ ಒಟ್ಟು ಸ್ಮೆಲ್ಲ ಬರೋದಿಲ್ಲ ಅಡುಗೆ ಮನೆಯೊಳಗೆ. ಮತ್ತು ಈಗ ಅಡುಗೆ ಮಾಡ್ತಿರ್ತೀವಿ, ಈ ಥರ ವಾಸನೆ ಬರ್ತಿರ್ತೈತಿ, ನಿಲ್ಲಕ್ಕಾಗೋದಿಲ್ಲ ಅಡುಗೆ ಮನೆಯೊಳಗೆ. ಹಾಗಾಗಿ ಇದನ್ನು ಹಗಲೇ ಮುಗಲೇ ಕ್ಲೀನ್ ಮಾಡ್ಕೊತಿರ್ಬೇಕು ರೀ. ತಿಂಗಳಿಗೆ ಒಂದು ಸತಿ ಕ್ಲೀನ್ ಮಾಡ್ತಿರ್ತೇವೆ ನೋಡ್ರಿ ನಾವಂಕ್ರಿ. ನೋಡ್ರಿ ಆಗಲೇ ತಿಂಗಳಿಗೆ ಒಂದು ಸತಿ ಅಂದರೂ ಎಷ್ಟು ಇದನ್ನ ಆಗ್ಬಿಟ್ಟೈತಿ. ಪಾತ್ರೆ ಅಂದ್ರೆ ಬಾಂಡೆ ಎಲ್ಲ ಅಲ್ಲೇ ತಿಕ್ತೇವಲ್ರಿ ಸಿಂಕ್ ಒಳಗೆ, ಹಾಗಾಗಿ ಹೊಲಸು ಭಾಳ ಆಗ್ಬಿಟ್ಟಿರ್ತೈತೆ ಅದು. ಇದೇ ರೀತಿನೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕ್ರಿ ನೋಡ್ರಿ. ಅದರೊಳಗಿಂದ ಬ್ರಷ್ ತೊಗೊಂಡು ಎಲ್ಲ ಒಂದು ವೇಸ್ಟ್ ಬ್ರಷ್ ಇರ್ತೈತಲ್ಲ ನಿಮ್ಮ ಮನೆಯೊಳಗೆ, ಅದನ್ನು ಚಲೋ ಬದಲಿ ಹಿಂಗೆ ಇಟ್ಕೊಂಡ್ರೆ ತಿಂಗಳಿಗೊಮ್ಮೆ ಈ ಥರ ಸಿಂಕ್ ಕ್ಲೀನ್ ಮಾಡೋಕೆ ಚಲೋ ಆಗ್ತೈತಿ. ಇದೇ ರೀತಿನ ಎಲ್ಲ ಬ್ರಷ್ಲೇ ತೊಳ್ಕೊಂಬಿಡ್ತೀನಿ ನಾನು. ಅವನ್ನ ಪೈಪ್ ಮತ್ತು ಸಿಂಕಿನ ಮ್ಯಾಗಿಂದ ಟ್ಯಾಪ್ ಎಲ್ಲ ಇದೇ ರೀತಿನ ತೊಳ್ಕೊರಿ. ಇದೇ ನೋಡ್ರಿ ಎಷ್ಟು ವಾಸನೆ ಬರ್ತೈತೆ ನಮಗೆ. ಈ ಥರ ಒಮ್ಮೆ ಸ್ವಚ್ಛ ಮಾಡ್ಕೊಂಬಿಟ್ರೆ ನೀವು ನೋಡ್ರಿ, ಬೇಕಂದ್ರೆ ಪಳ ಹೊಳಿತೈತಿ ಸಿಂಕ್ ನಿಮ್ದು. ಹಳೆ ಸಿಂಕ್ ಹೋಗಿ ಎಷ್ಟು ವರ್ಷದ ಹಳೆ ಸಿಂಕ್ ಇದ್ರೂ ಹೊಸ ಸಿಂಕ್ ಆಗ್ತೈತಿ. ತಿಂಗಳಿಗೊಮ್ಮೆ ಈ ಥರ ಮಾಡ್ಕೊಂಬಿಡ್ರಿ. ಅಂದ್ರೆ ಜೊಂಡ್ಯಾನು ಅದ್ರೊಳಗೆ ಭಾಳ ಅಡ್ಡಾಡ್ತಿರ್ತಾವೆ. ಈ ಥರ ಗಲೀಜದಿದ್ರೆ ಜೊಂಡ್ಯಾನು ಬರೋದಿಲ್ಲ ರೀ. ಮತ್ತು ಇದು ಏನೋ ಒಟ್ಟು ಸ್ಮೆಲ್ ಇದ್ರೆ ನೆಗೆಟಿವ್ ಭಾಳ ರೀ ಅಡುಗೆ ಮನೆ. ಆ ಸ್ಮೆಲ್ ಒಟ್ಟು ಎಲ್ಲೂ ಇರಬಾರ್ದು ಸಿಂಕ್ ಒಳಗೆ. ನೆಗೆಟಿವ್ ಭಾಳ ರೀ ಸ್ಮೆಲ್ ಇದ್ದ ಕಡೆ. ಹಾಗಾಗಿ ನಾವು ಈ ಥರ ಸ್ವಚ್ಛ ಮಾಡ್ಕೊತಿರ್ಬೇಕ್ರಿ ಹಗಲೇ ಮುಗಲೇ. ನಮಗೆ ಅಡುಗೆ ಮಾಡೋಕೆ ಈ ಸ್ಮೆಲ್ ಇಲ್ಲಂದ್ರೆ ಅಡುಗೆ ಮಾಡೋಕೆ ಎಷ್ಟು ಫ್ರೆಶ್ ಅನ್ನಿಸ್ತೈತಿ ಮೈಂಡ್. ಈ ಥರ ಕಿರಿಕಿರಿ ಇದ್ರೆ ಅಡುಗೆ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ, ಮತ್ತು ಈ ಕಡೆ ಅಡುಗೆ ಮನೆ ಒಳಗೆ ಬರೋಕ್ಕೂ ಮನಸ್ಸು ಬರೋದಿಲ್ಲ ನೋಡ್ರಿ. ಅಡುಗೆ ಮನೆ ಸ್ಮೆಲ್ ಬರಬಾರ್ದು ಅಂತೇಳಿ ಆ ಕಡೆ ಕಂಫರ್ಟ್ ಹಾಕಿಡ್ತೇವೆ ನೀರೊಳಗೆ, ಮತ್ತು ಉಪ್ಪೊಳಗೆ ಕಂಫರ್ಟ್ ಹಾಕಿರ್ತೀವಿ, ಹತ್ತಿ ಒಳಗೆ ಹಾಕಿರ್ತೀವಿ, ಕಂಫರ್ಟ್ ಹಾಕಿರ್ತೀವಿ, ಆ ತಂದಿಡ್ತೇವೆ ಈ ತಂದಿಡ್ತೇವೆ ಇದು ಅಡುಗೆ ಮನೆಯೊಳಗೆ. ಈ ಥರ ನೀವು ಒಂದು ಸತಿ ಸಿಂಕ್ ಕ್ಲೀನ್ ಮಾಡ್ಕೊಂಬಿಟ್ರೆ ಅಂದ್ರೆ ನಿಮಗೆ ಬರೋದೇ ಇಲ್ಲ. ತಿಂಗಳಿಗೊಮ್ಮೆ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ರಿ. ಅಡುಗೆ ಮನೆ ವಾಸನೆನ ಇರೋದಿಲ್ಲ, ಒಟ್ಟು ಸ್ಮೆಲ್ಲ ಬರೋದಿಲ್ಲ. ಮತ್ತು ಜೋಂಡ್ಗ್ಯಾ ಸಿಂಕ್ ಒಳಗೆ ಯಾಕೆ ಬರ್ತಾವ್ರಿ? ಈ ಥರ ಗಲೀಜಿದ್ರನ್ನ ಜೋಂಡ್ಗ್ಯಾ ಬರ್ತಾವೆ ಸಿಂಕ್ ಒಳಗೆ. ಜೋಂಡ್ಗ್ಯಾರ ಅನ್ರಿ, ಜಿರ್ಲೆ ಅನ್ರಿ, ಈ ಥರ ಬರ್ತಾವ್ರಿ. ಈ ಕ್ಲೀನ್ ಮಾಡ್ಕೊಂಬಿಟ್ರೆ ಒಟ್ಟು ಬರೋದೇ ಇಲ್ರಿ ಅವ. ಮತ್ತು ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ, ಎಲ್ಲಿಂದ ಬರ್ತಾವ್ರಿ ಅವು? ಹಾಗಾಗಿ ನಾವು ಫಸ್ಟಿಗೆ ಮೇನ್ ಏನು ಇರ್ತೈತಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕ್ರಿ. ಈಗ ಇದಿಷ್ಟು ಪೈಪ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸಿಂಕಿನ್ಗೆ ಆ ಕಡೆ ಈ ಕಡೆಯಿಂದ ಎಲ್ಲ ತಿಕ್ಕೋತೆ ನೋಡ್ರಿ.
ನಮ್ಮ ಸಿಂಕ್ ಎಲ್ಲ ಹಳೇದಾದಂಗೆ ಆಗೈತೆ ರೀ. ಇದನ್ನೇನು ಮಾಡ್ಬೇಕಂದ್ರೆ ಇದಕ್ಕೆ ಇನ್ನೊಂದು ಟಿಪ್ಸ್ ಹೇಳ್ತೇನೆ ನೋಡಿರಿ. ಈಗ ಇದಕ್ಕೆ ನಾವು ಹುಣ್ಸೆಹಣ್ಣು ತೊಗೊಂಡೇನಿ ರೀ, ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡೇನಿ ನೋಡಿರಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ಕೊಂಡೇನಿ ರೀ. ಅಡುಗೆಗೆ ಹಾಕ್ತೇವಲ್ಲ ಅದ ಸೋಡಾ ಹಾಕ್ಕೊಂಡೇನಿ. ಪೂರ್ತಿ ಸಿಂಕ್ ತುಂಬ ಗಸ 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 ತಿಕ್ಬೇಕು ರೀ. ಅದನ್ನ ಸಿಂಕ್ ತುಂಬ ಚಂದಾಗಿ ತಿಕ್ಕೋರಿ ಎಲ್ಲ, ಪೂರ ಎಲ್ಲೂ ಇದನ್ನು ಬಿಡಬೇಡ್ರಿ. ಒಂದು ಸ್ವಲ್ಪ ಜಾಗ ಬಿಡ್ಲಾರ್ದಂಗೆ ಎಲ್ಲ ಕಡೆ ತಿಕ್ಕ್ರಿ. ಅಂದ್ರೆ ಖರೆ ಬ್ಲ್ಯಾಕ್ ಡಾಟ್ಸ್ ಬಿದ್ದಿರ್ತಾವೆ, ಮತ್ತು ಆ ಕಡೆ ಈ ಕಡೆ ಎಣ್ಣೆದು ಜಿಡ್ಡಿರ್ತೈತಿ, ಅದಿಷ್ಟು ಹೋಗ್ತೈತಿ ನೋಡ್ರಿ. ಈಗ ತಿಕ್ಕ ಹಾಕೊಂತಾರ ಅಷ್ಟು ಕ್ಲೀನ್ ಆಗೈತಿ. ಈಗ ಅದು ಹುಣ್ಸೆಹಣ್ಣು ಸೋಡಾ ಅದಿದ್ರನ ಎಷ್ಟು ಕ್ಲೀನ್ ಆಗಿಬಿಡ್ತೈತಿ ರೀ. ಈಗ ಇದಿಷ್ಟು ತೊಗೊಂಡೇನು ನೋಡ್ರಿ. ಆಮೇಲೆ ಈಗ ಇದನ್ನು ತಿಕ್ಕಿ ಈಗ ನೀರು ಹಾಕಿಬಿಡ್ಬೇಡ್ರಿ. ಒಂದು 5 ನಿಮಿಷ ಹಿಂಗೆ ಬಿಟ್ಬಿಡ್ರಿ, ಅದೊಂದು ಸ್ವಲ್ಪ ಹೋಗಲಿ. ಆಮೇಲೆ ನೀರು ಹಾಕ್ಕೊಂಡು ಎಲ್ಲ ಕಡೆ ತೊಳ್ಕೊಂಡ್ಬಿಡ್ತೇನೆ ನೋಡ್ರಿ. ಇದನ್ನ ನೋಡ್ರಿ, ಇದೇ ರೀತಿನ ಎಲ್ಲ ಕಡೆ ತೊಳ್ಕೊಂಬಿಡೋಣ್ರಿ. ಎಷ್ಟು ಕ್ಲೀನ್ ಆಯ್ತು ನೋಡ್ರಿ, ಹೊಸ ಸಿಂಕ್ ಆದಂಗೆ ಆಯ್ತು. ಮೊದ್ಲಕ್ಕೆ ಸಿಂಕ್ ನೋಡ್ರಿ, ಈಗಿನ ಸಿಂಕ್ ನೋಡ್ರಿ ಎಷ್ಟು ಕ್ಲೀನ್ ಆಗೈತಿ. ಈ ವಿಡಿಯೋ ಏನರ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಬೆಲ್ ಐಕಾನ್ ಒತ್ತಿರಿ. ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವೇ ನೋಡ್ಕೊರಿ. ಇದೇ ಥರನ ಎಲ್ಲ ವಿಡಿಯೋ ಮಾಡಿಬಿಡ್ತೀನಿ. ಪ್ಲೀಸ್ ಎಲ್ಲರೂ ಒಂದು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು for watching.